ಅವ್ರು ಏನ್ ಕೇಳಿದಾರೆ ನೋಡ್ರಿ, ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಥೀಟಾ ಟ್ಯಾನ್ ಥೀಟಾ ಕಂಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನಮಗೆ ವ್ಯಾಲ್ಯೂ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, ಇದನ್ನ 6 ಅಂತ ಕೊಟ್ಟಿದ್ದಾರೆ, ಇದು 10 ಅಂತ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ಬಿಡ್ತೀನಿ, ಫಸ್ಟ್ ಈ ವ್ಯಾಲ್ಯೂ ಕಂಡುಹಿಡಿದ್ಬಿಡ್ತೀನಿ. ಸೊ 90 ಡಿಗ್ರಿ ಇರೋದ್ರಿಂದ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ನಾನೇನ್ ಮಾಡ್ತೀನಿ, ಅಪ್ಲೈ ಪೈಥಾಗರಸ್ ಥಿಯರಂ ಫಾರ್ ಟ್ರಯಾಂಗಲ್ ABC. ಸೊ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ, ಇದು ಸ್ಟ್ರೈಟ್ ಲೈನ್ ಇರೋದು ಆಲ್ಟಿಟ್ಯೂಡ್ ಆಗುತ್ತೆ, ಇದು ಬಂದು ಬೇಸ್ ಆಗುತ್ತೆ. ಸೊ ಏನಾಗುತ್ತೆ, ಪೈಥಾಗರಸ್ ಥಿಯರಂ ಫಾರ್ಮುಲಾ ಬಂದು ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಈಗ ಹೈಪೋಟೆನಸ್ ವ್ಯಾಲ್ಯೂ ಏನು 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ವ್ಯಾಲ್ಯೂ ಏನು 6 ಸ್ಕ್ವೇರ್ ಪ್ಲಸ್ ಬೇಸ್ ಬಂದ್ಬಿಟ್ಟು BC ಸ್ಕ್ವೇರ್ ಆಯ್ತು. ಈಗ 10 ಸ್ಕ್ವೇರ್ 100, 6 ಸ್ಕ್ವೇರ್ ಎಷ್ಟು 36 ಪ್ಲಸ್ BC ಸ್ಕ್ವೇರ್. ಇದನ್ನ ಏನ್ ಮಾಡ್ತೀನಿ, ಉಲ್ಟಾ ಬರ್ತೀನಿ, 36 ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಆಯ್ತು. ಈ ಪ್ಲಸ್ 36 ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 36 ಆ ಕಡೆ ಹೋದ್ರೆ ಮೈನಸ್ 36 ಆಗುತ್ತೆ. ಸೊ BC ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಅಲ್ಲಿ 36 ಹೋದ್ರೆ ಎಷ್ಟಾಗುತ್ತೆ, 64 ಆಗುತ್ತೆ. BC ಇಸ್ ಈಕ್ವಲ್ ಟು ರೂಟ್ 64 ಆಗುತ್ತೆ. ಸ್ಕ್ವೇರ್ ಆ ಕಡೆ ಹೋದ್ರೆ ರೂಟ್ ಆಯ್ತು. ಸೊ BC ವ್ಯಾಲ್ಯೂ ಏನಾಯ್ತು, ರೂಟ್ 64 ಅಂದ್ರೆ ನಥಿಂಗ್ 8 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ BC ವ್ಯಾಲ್ಯೂನ 8 ಸೆಂಟಿಮೀಟರ್ ಅಂತ ಬರಿತೀನಿ. ಓಕೆ, ಸೊ ಇವಾಗ ಏನ್ ಮಾಡೋಣ, ಈಗ ಎರೇಸ್ ಮಾಡೋಣ. ಈಗ ಓಕೆ, ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೋಡ್ರಿ, ಇದು ಆಂಗಲ್ ಅಂದೆ, ಥೀಟಾ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಥೀಟಾ ಅಪೋಸಿಟ್ ಇರೋದು ಅಪೋಸಿಟ್, ಆಮೇಲೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್, ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಈಗ ನಾವೇನೇನ್ ಕಂಡಿಬೇಕು, ಫಸ್ಟ್ ಬಂದ್ಬಿಟ್ಟು ಕೊಸಿಕೆಂಟ್ ಥೀಟಾ ಕಂಡಿಬೇಕು. ಓಕೆ, ಕೊಸಿಕೆಂಟ್ ಥೀಟಾ ಫಾರ್ಮುಲಾ ಏನು, ಹೈಪೋಟೆನಸ್ ಬೈ ಅಪೋಸಿಟ್. ಓಕೆ, ಸೊ ಹೈಪೋಟೆನಸ್ ವ್ಯಾಲ್ಯೂ ಏನು, ಹೈಪೋಟೆನಸ್ ವ್ಯಾಲ್ಯೂ ಬಂದ್ಬಿಟ್ಟು 10. ಓಕೆ, ಅಪೋಸಿಟ್ ವ್ಯಾಲ್ಯೂ ಬಂದ್ಬಿಟ್ಟು 6. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 2 5 ಜಾ 2 3 ಜಾ, ಆನ್ಸರ್ ಏನ್ ಬಂತು, 5/3 ಬಂತು. ಈಗ ಸೆಕೆಂಡ್ ಏನ್ ಕಂಡಿಬೇಕು, ಟ್ಯಾನ್ ಥೀಟಾ ಕಂಡಿಬೇಕು. ಟ್ಯಾನ್ ಥೀಟಾ ಫಾರ್ಮುಲಾ ಏನು, ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಗೊತ್ತು. ಸೊ ಅಪೋಸಿಟ್ ಏನು 6, ಅಡ್ಜಸೆಂಟ್ ಬಂದ್ಬಿಟ್ಟು 8. ನೀವು ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ 2 4 ಜಾ, ಸೊ ಆನ್ಸರ್ ಏನು 3/4. ಓಕೆ, ಇದು ಬಂದ್ಬಿಟ್ಟು ಕೊಸಿಕೆಂಟ್ ಮತ್ತೆ ಟ್ಯಾನ್ ಥೀಟಾ ವ್ಯಾಲ್ಯೂ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರು ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.